ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆ ರಾಕ್ಷಸ ನಮ್ ಬಂಡಿನ ತಪಾಸಣೆ ಮಾಡ್ತೀನಂತ ಹೇಳ್ತಿದ್ದಾನೆ. ಸಮಯ ವ್ಯರ್ಥ ಮಾಡದೆ ಅವನ ಉದ್ದೇಶ ಏನು? ಹೀಗಾದ್ರೆ ನಾವು ಸಮಯಕ್ಕೆ ಸರಿಯಾಗಿ ಜಾತ್ರೆಗೆ ಹೋಗಕ್ ಆಗಲ್ಲ. ಪಾಂಡುರಂಗ, ನೀನ್ ನೋಡ್ತಿದ್ಯಾ ಅಲ್ವಾ? ಇನ್ ನಾವು ಜಾತ್ರೆಗೆ ಯಾವಾಗ ಹೋಗೋದು? ತಡ ಆದ್ರೆ ಉಪ್ಪಿನಕಾಯಿ ಹೇಗ್ ಮಾರೋದು? ಇನ್ ನಮ್ ಸಾಲ ಹೇಗ್ ತೀರುತ್ತೆ? ಪಾಂಡುರಂಗ. ಹುಡುಗಿ ಅಳ್ಬೇಡ ಹುಡುಗಿ, ಏನಾದ್ರೂ ಉಪಾಯ ಯೋಚಿಸೋಣ. ಬನ್ರೋ. ಏ ಹುಡುಗಿ, ಪಕ್ಕಕ್ ಸರಿ. ಏನೋ ನಿಂಗೆ ಪ್ರತ್ಯೇಕವಾಗಿ ಹೇಳ್ಬೇಕಾ? ಹೋಗೋ ಆ ಕಡೆ. ಬೇಗ ಮೂಟೆಗಳನ್ನೆಲ್ಲ ಕೆಳಗಿಳಿಸಿ. ಮಾಮ 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 ಬೇಡ ಮಾಮ, ಮಾಮ ಬೇಡ ಮಾಮ, ಬೇಡ ಮಾಮ, ಇಳಿಸ್ಬೇಡಿ. ನಿಮ್ ಕಾಲ್ ಹಿಡ್ಕೊತೀನಿ ಮಾಮ, ಮಾಮ ಇಳಿಸ್ಬೇಡಿ ಮಾಮ. ಹುಡುಗಿ, ನಿನಗೆ ಹೇಳ್ತಿರೋದು, ಆ ಕಡೆ ಹೋಗು. ಮಾಮ ಬೇಡ ಮಾಮ, ನಿಮ್ ಕೈ ಮುಗಿತೀನಿ. ಹಿಂದೆ ಬಾ, ಅವ್ರಿಗೆ ತನಿಖೆ ಮಾಡಕ್ ಬಿಡು. ಬೇಡ ಮಾಮ. ಮಾಮ ಮಾಮ, ಅದ್ರಲ್ಲಿ ಉಪ್ಪಿನಕಾಯಿ ಜಾಡಿಗಳಿವೆ, ದಯವಿಟ್ಟು ಹಾಗೆ ಎಸಿಬೇಡಿ. ಅಯ್ಯೋ, ಸ್ವಲ್ಪ ಮೆತ್ತಗೆ ಇಳಿಸಿ, ಅದ್ರಲ್ಲಿ ಜಾಡಿಗಳಿವೆ. ಏ ಹುಡುಗ, ಚೋಟುದ್ದ ಇದೆಯಾ? ಸಿಕ್ಕಾಪಟ್ಟೆ ಮಾತಾಡ್ತಿದ್ಯಾ? ಬಾಯಿ ಮುಚ್ಚೋ. ಬೇಗ ಎಲ್ಲ ಸರಕುಗಳನ್ನ ಇಲ್ಲಿಗೆ ತಗೊಂಬರಕ್ ಹೇಳು. ಲೇ ದಾಮು, ಹೋಗ್ ನೋಡು. ಸರಿ ಯಜಮಾನ್ರೆ. ಏನ್ರೋ ಮಾಡ್ತಾ ಇದೀರಾ? ಆ ಎಲ್ಲಾ ಮೂಟೆಗಳನ್ನ ಇಲ್ಲಿಗೆ ತಗೊಂಡ್ ಬನ್ನಿ. ಕೂಲಂಕುಷವಾಗಿ ತನಿಖೆ ಮಾಡಿ. ಎಷ್ಟ್ ತಡ ಆದ್ರೂ ಪರವಾಗಿಲ್ಲ, ಯಾವುದನ್ನು ಬಿಡದೆ ತನಿಖೆ ಮಾಡಿ. ತಗೊಂಡ್ ಬಂದ್ರೋ ಮೂಟೆಗಳನ್ನೆಲ್ಲ ತಗೊಂಡ್ ಬನ್ನಿ. ಮಾಮ ಬೇಡ ಮಾಮ, ಮೂಟೆಗಳನ್ನ ತಗೊಂಡು ಹೋಗ್ಬೇಡಿ ಮಾಮ. ಬೇಡ ಮಾಮ, ಮಾಮ ಮಾಮ, ನಿಮ್ ಕೈ ಮುಗಿತೀನಿ. ಬೇಡ ಮಾಮ, ಮಾಮ. ಇವಾಗ ನಾವೇನ್ ಮಾಡೋದು? ಮೂರ್ಖ, ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತೀಯಾ? ತಪ್ಪು ತಪ್ಪು. ಹುಡುಗಿ ಅಂದೆ. ಹುಡುಗಿ ಗಿಡ್ಗಿ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಮರ್ಯಾದೆ ಕೊಡಬೇಕು. ಅವಳು ನನ್ ಲಕ್ಷ್ಮಿ, ಸೌಭಾಗ್ಯವತಿ ಸಕ್ಕುಬಾಯ್. ಅವಳು ನನಗೆ ಭಾವಿ ಪತ್ನಿ. ಏನು? ಏನ್ ಅನ್ಕೊಂಡಿದ್ಯಾ ದಾಮು? ಹೋಗು, ಹೋಗಿ ಸಕ್ಕುನ್ ಕರ್ಕೊಂಡ್ ಬಾ. ಅಲ್ಲಿಗೆ ಹೋಗಿ, ಸಕ್ಕು ಚಿಕ್ಕಮ್ಮ ಅವ್ರೆ, ನಿಮ್ಮ ಯಜಮಾನ್ರು ಕರೀತಿದ್ದಾರೆ, ನೀವು ಬರ್ತೀರಾ ಅಂತ ಕೇಳು. ಇವಾಗ್ಲೇ ಹೋಗ್ತೀನಿ ಯಜಮಾನ್ರೆ. ಹೇಳ್ತಿರೋದು ಗಲಾಟೆ ಮಾಡ್ದೆ ಸುಮ್ನಿರಿ. ನೀವು ಅತ್ತೆ ಅವರು ಸ್ವಲ್ಪ ಹೊತ್ತು ಮರದ ನೆರಳಲ್ಲಿ ಕೂತ್ಕೊಳ್ಳಿ. ದಾಮು ಸಕ್ಕುನ್ ಕರ್ಕೊಂಡ್ ಬರ್ತಾನೆ. ದುರ್ಗಮ್ಮ ತಾಯಿಗೆ ಹೀಗೆ ಜೈಕಾರ ಹಾಕಿದ್ರು. ಇನ್ನೂ ಸ್ವಲ್ಪ ವಿವರವಾಗಿ ಹೇಳು. ಇವತ್ತು ಇಲ್ಲಿ ದುರ್ಗಾದೇವಿ ಪೂಜೆ ನಡೀತಿದೆ, ವಿಶೇಷ ಪೂಜೆ. ಪೂಜೆ ಕಾರ್ಯಕ್ರಮ ಈಗ ತಾನೇ ಮುಗೀತು, ಆರತಿ ಕೂಡ ಮಾಡಿದ್ದಾಯ್ತು. ಸಾಯಂಕಾಲ 5ರವರೆಗೂ ದೀಪ ಉರಿದ್ರೆ ಭಕ್ತರ ಕಷ್ಟಗಳೆಲ್ಲ ತಕ್ಷಣ ಮಾಯವಾಗತ್ವೆ. ದುರ್ಗಾದೇವಿನ ಭಕ್ತಿಯಿಂದ ಪೂಜಿಸೋರಿಗೆ ಯಾವ ಸಮಸ್ಯೆನೂ ಇರಲ್ಲ. ಸಮಸ್ಯೆಗಳು ಧೂಳಿಪಟ ಆಗ ಹಾರೋಗ್ತವೆ. ಈ ದುರ್ಗಾದೇವಿ ಉತ್ಸವ ವರ್ಷಕ್ಕೆ 1 ಬಾರಿ ನಡೆಯುತ್ತೆ. ಸುತ್ತಮುತ್ತಲಿನ ಊರಿನ ಜನರೆಲ್ಲ ಅಮ್ಮನವರ ಜಾತ್ರೆನ ನೋಡೋಕೆ ಉತ್ಸಾಹದಿಂದ ಬರ್ತಾರೆ. ಇದು ದುರ್ಗಮ್ಮ ತಾಯಿ ಉತ್ಸವ. ಕೋರಿಕೆಗಳನ್ನ ಈಡೇರಿಸಿ ಸಂತೋಷ ಕೊಡೋ ಉತ್ಸವ. ದುರ್ಗಮ್ಮ ತಾಯಿ ಉತ್ಸವ, ದುರ್ಗಮ್ಮ ತಾಯಿ ಉತ್ಸವ. ಮನಸಾರೆ ದುರ್ಗಮ್ಮ ತಾಯಿನ ಪ್ರಾರ್ಥಿಸಿ ಅವಳ ಆಶೀರ್ವಾದ ಪಡ್ಕೊಳ್ಳಿ. ದುರ್ಗಮ್ಮ ತಾಯಿನ ಪೂಜಿಸಿ ಆಕೆಯ ಅನುಗ್ರಹ ಪಡೆಯಿರಿ. ಅಂದ್ರೆ ಅಮ್ಮನವ್ರ ಗುಡಿ ಅಲ್ಲೇ ಇರುತ್ತೆ. ಅಮ್ಮನವರಿಗೆ ಹರಕೆ ತೀರಿಸಬೇಕು ಅನ್ಕೊಂಡವರು ಬೇಗ ಬೇಗ ಬಂದು ತೀರ್ಸಿ. ಇದು ಅಮ್ಮನವರ ಉತ್ಸವ, ದುರ್ಗಮ್ಮ ತಾಯಿ ಉತ್ಸವ. ಬನ್ನಿ ಬನ್ನಿ ಜನಗಳೇ, ದುರ್ಗೆಯನ್ನು ಪೂಜಿಸಿ. ಬನ್ನಿ ಬನ್ನಿ ಜನಗಳೇ, ದುರ್ಗೆಯನ್ನು ಪೂಜಿಸಿ. ಅಂಬ ಪರಮೇಶ್ವರಿ ದುರ್ಗಮ್ಮ ತಾಯಿ, ಅಂಬ ಪರಮೇಶ್ವರಿ ದುರ್ಗಮ್ಮ ತಾಯಿ.
ಇವಾಗ ಎಲ್ಲಾನು ಮಾರ್ಬೇಕು. ನಾವ್ ಅಂಗಡಿನ ಎಲ್ಲಾಕದಂತ ಯೋಚನೆ ಮಾಡಿ ಹೇಳು. ಯಾವ್ದಾದ್ರೂ ಒಳ್ಳೆ ಜಾಗ ನೋಡು ಹುಡುಗಿ. ಪಾಂಡು, ಅಲ್ಲಿ ನೋಡು, ಅಲ್ಲಿ ಖಾಲಿ ಇದೆ. ನಾವ್ ತಂದಿರೋದಿಡಕ್ ಅಲ್ಲಿ ಸಾಕಾಗತ್ತೆ ಅಲ್ವಾ?